ಸಚಿವ ಕೆಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ನೀಡಬಾರದು ಅನ್ನುವಂಥದ್ದು ಕೋಲಾರದಲ್ಲಿ ಎದ್ದಿರುವಂತಹ ವಿರೋಧ ಬಹಳ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾರೆ. ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡವೇ ಬೇಡ ಅನ್ನುವಂಥದ್ದು ರಮೇಶ್ ಕುಮಾರ್ ಬಣದ ನಾಯಕರ ಪಟ್ಟು. ಯಾಕೆ ಅಂದ್ರೆ ಕೆಎಚ್ ಮುನಿಯಪ್ಪ ಬುಲ್ಡೋಸರ್ ರಾಜಕಾರಣಿ ಅಂತಾನೆ ಖ್ಯಾತಿ, ಅದನ್ನ ಕುಖ್ಯಾತಿ ಅಂತಾನು ಕರೀಬಹುದು. ಮುನಿಯಪ್ಪ ಅವರ ವಿರುದ್ಧ ಸದ್ಯ ರಮೇಶ್ ಕುಮಾರ್ ಬಣ ಒಗ್ಗಟ್ಟಿನ ಸಮರವನ್ನ ಸಾಡ್ತಾ ಇದೆ. ಆದ್ರಿಂದ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ತಪ್ಪಿಸೋಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಕೆಎಚ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ನೀಡೋದ್ರ ವಿರುದ್ಧ ರಾಜೀನಾಮೆಯಂಥ ಪ್ರಬಲ ಅಸ್ತ್ರ, ಕೊನೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ರಮೇಶ್ ಕುಮಾರ್ ಬಣದ ನಾಯಕರು ಅಂತಂದ್ರೆ, ಹಾಲಿ ಶಾಸಕರಿದ್ದಾರೆ, ಹಾಲಿ ಸಚಿವರಿದ್ದಾರೆ, ಇದನ್ನ ಪ್ರಯೋಗ ಮಾಡ್ತಾರೆ ಅಂತಂದ್ರೆ ಮುನಿಯಪ್ಪ ಅವರ ವಿರುದ್ಧ ಅವರ ವಿರೋಧ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನಾವು ಅಂದಾಜು ಮಾಡಬೇಕು. ಈ ಪರಿಯ ವಿರೋಧ ಯಾಕೆ? ಅದರ ಜೊತೆಗೆ ಬುಲ್ಡೋಸರ್ ರಾಜಕಾರಣಿ ಅನ್ನುವಂಥ ಬಿರುದಾಂಕಿತ ಕಾಂಗ್ರೆಸ್ನ ಈ ಹಿರಿಯ ನಾಯಕನಿಗೆ ಯಾಕಾಗಿ? ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ಮುಖ್ಯವಾಗಿ ಕೆಎಚ್ ಮುನಿಯಪ್ಪನವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1991ರಿಂದ 2014ರವರೆಗೆ ಸತತ 7 ಬಾರಿ ಗೆದ್ದು ಲೋಕಸಭಾ ಸದಸ್ಯರಾಗಿದ್ದವರು. ಜೊತೆಗೆ ಕೇಂದ್ರ ಸಚಿವರಾಗೂ ಕೂಡ 10 ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ದಾರೆ. ಆದ್ರೀಗ ಇಂಥ ಪ್ರಬಲ ರಾಜಕಾರಣಿಗೆ ಅವರ ಕ್ಷೇತ್ರದಲ್ಲಿ ಅವರದೇ ಪಕ್ಷದ MLAಗಳು ಈಗ ಅವರ ಕುಟುಂಬದ ಸದಸ್ಯ ಅಂದ್ರೆ ಅವರ ಅಳಿಯನಿಗೆ ಲೋಕಸಭಾ ಟಿಕೆಟ್ ಅನ್ನು ನೀಡಲಿಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಈಗ MLAಗಳು ಮತ್ತು MLCಗಳ ರಾಜೀನಾಮೆ ಮಟ್ಟಕ್ಕೂ ಕೂಡ ಹೋಗಿದೆ. ಈಗ ಕಾಂಗ್ರೆಸ್ ನಾಯಕರುಗಳ ಮಧ್ಯಪ್ರವೇಶದಿಂದ MLAಗಳು ಮತ್ತು MLCಗಳು ರಾಜೀನಾಮೆಯನ್ನ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ಕೊಟ್ಟಿಲ್ಲ. ಮುಖ್ಯವಾಗಿ ಕೋಲಾರ ರಾಜಕಾರಣದಲ್ಲಿ ಕೆಎಚ್ ಮುನಿಯಪ್ಪನವ್ರನ್ನ ಬುಲ್ಡೋಜರ್ ರಾಜಕಾರಣಿ ಅಂತಾನೆ ಕರೆಯಲಾಗುತ್ತೆ. ಈ ಖ್ಯಾತಿ ಮತ್ತು ಅಪಖ್ಯಾತಿ ಎರಡೂ ಕೂಡ ಮುನಿಯಪ್ಪನವ್ರಿಗೆ ಇದೆ. ಇದಕ್ಕೆ ಏನ್ ಕಾರಣ ಅಂತಂದ್ರೆ ಕೆಎಚ್ ಮುನಿಯಪ್ಪನವರು ಮುಖ್ಯವಾಗಿ ತಮ್ಮ ಪಕ್ಷದ MLAಗಳನ್ನ, ನಾಯಕರನ್ನೇ ತುಳಿತಾ ಇದ್ದಾರೆ. ಈ ಹಿಂದೆ ತುಳಿದಿದ್ದಾರೆ. ಇದುವರೆಗೂ ಕೂಡ ತುಳಿಯುವಂಥ ರಾಜಕಾರಣವನ್ನೇ ಮುನಿಯಪ್ಪ ಕೋಲಾರ ಜಿಲ್ಲೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಈಗ MLAಗಳು, MLCಗಳು ಅವರ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಮುಖ್ಯವಾಗಿ ಕೋಲಾರದ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಗಳು ಕೂಡ ಸೇರಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕೆಎಚ್ ಮುನಿಯಪ್ಪನವರು ತಮ್ಮದೇ ಆದಂತಹ ಬೆಂಬಲಿಗ ಪಡೆಯನ್ನು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ವಿರೋಧಿ ಪಡೆಯನ್ನು ಕೂಡ ತಮ್ಮ ಪಕ್ಷದಲ್ಲೇ ಹೊಂದಿದ್ದಾರೆ. ಮುಖ್ಯವಾಗಿ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿತಕ್ಕಂಥವರ ವಿರುದ್ಧ ಬೇರೊಬ್ಬರ ಜೊತೆ ಒಳ ಒಪ್ಪಂದವನ್ನು ಮಾಡಿಕೊಂಡು ತಮ್ಮದೇ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸುವಂತಹ ರಾಜಕಾರಣವನ್ನ ಮುನಿಯಪ್ಪ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಅವರದೇ ಪಕ್ಷದ MLAಗಳು ಮುನಿಯಪ್ಪ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತು ಅವರ ಅಳಿಯನಿಗೆ ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಟಿಕೆಟ್ ಅನ್ನ ನೀಡಬಾರ್ದು, ನೀಡಿದ್ರೆ ನಾವೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಮತ್ತು MLA ಸ್ಥಾನ, MLC ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡ್ತೇವೆ ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಮುಖ್ಯವಾಗಿ ಈಗ ಕೆಎಚ್ ಮುನಿಯಪ್ಪನವರು ಕೋಲಾರ ಕ್ಷೇತ್ರದಲ್ಲಿ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂತಹ ಕೆ ಶ್ರೀನಿವಾಸ್ ಗೌಡ ಅವರ ವಿರುದ್ಧವೇ ರಾಜಕಾರಣವನ್ನ ಮಾಡಿದ್ರು. ಅವರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಗೆ ಮುನಿಯಪ್ಪ ಕಾರಣ ಆದ್ರು. ಆಗ ವರ್ತೂರ್ ಪ್ರಕಾಶ್ ಅವರಿಗೆ ಬೆಂಬಲವನ್ನು ಕೊಡೋ ಮೂಲಕ ಕೆ ಶ್ರೀನಿವಾಸ್ ಗೌಡರನ್ನ ಸೋಲಿಸಿದ್ರು ಅನ್ನೋತಕ್ಕಂಥ ಅಪಖ್ಯಾತಿ ಕೂಡ ಕೆಎಚ್ ಮುನಿಯಪ್ಪನವ್ರಿಗಿದೆ. ಇನ್ನು ಚಿಂತಾಮಣಿ ಕ್ಷೇತ್ರದಲ್ಲಿ ಈಗ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಪಕ್ಷೇತರಾಗಿ ಚುನಾವಣಾ ಅಖಾಡಕ್ಕಿಳಿಲಿಕ್ಕೆ ಮುನಿಯಪ್ಪ ಅವರು ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ರಾಜಕೀಯವಾಗಿ ಕಿರುಕುಳವನ್ನು ಕೊಟ್ಟರು ಮತ್ತು ಸೋಲಿಗೂ ಕೂಡ ಕಾರಣ ಆದ್ರು. ಈ ಕಾರಣಕ್ಕಾಗಿಯೇ MC ಸುಧಾಕರ್ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಪಕ್ಷೇತರಾಗೂ ಕೂಡ ಒಮ್ಮೆ ಕಣಕ್ಕಿಳಿದಿದ್ರು. ಇದೇ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವೇ ಕೆಲಸವನ್ನ ಮಾಡಿದ್ದಾರೆ. ಅವರನ್ನ ಸೋಲಿಗೂ ಕೂಡ ಕಾರಣ ಆಗಿದ್ದಾರೆ. ತಮ್ಮ ಕೋಲಾರ ಕ್ಷೇತ್ರದಲ್ಲಿ ಯಾವುದೇ ನಾಯಕ ಪ್ರಬಲವಾಗಿ ಬೆಳೀಬಾರದು ಅಂತಕ್ಕಂತಹ ದುರುದ್ದೇಶ ಮುನಿಯಪ್ಪನವ್ರಿಗಿದೆ. ತಮ್ಮ ಪಕ್ಷದ ನಾಯಕರನ್ನೇ ತುಳಿಯೋದ್ರಲ್ಲಿ ಮುನಿಯಪ್ಪ ಅವರು ನಿಷ್ಣಾತರು. ಹೀಗಾಗಿ ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನೀಡಬಾರ್ದು. ಮತ್ತೆ ಟಿಕೆಟ್ ಅನ್ನ ನೀಡಿದ್ರೆ ಅದು ಕುಟುಂಬ ರಾಜಕಾರಣವೇ ಆಗುತ್ತೆ. ಈಗಾಗಲೇ ಅವರ ಮಗಳು ರೂಪಕಲಾ ಶಶಿಧರ್ ಅವರು KGF ಕ್ಷೇತ್ರದ MLA ಆಗಿದ್ದಾರೆ. ಮುನಿಯಪ್ಪ ದೇವನಹಳ್ಳಿ ಕ್ಷೇತ್ರದ MLA ಆಗಿ ಈಗ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಈಗ ಅವರ ಅಳಿಯನಿಗೆ ಲೋಕಸಭಾ ಟಿಕೆಟ್ ಅನ್ನು ಕೊಟ್ಟರೆ ಅವರು MP ಆಗ್ತಾರೆ. ಒಂದೇ ಕುಟುಂಬದ ಮೂವರಿಗೆ ಯಾಕೆ ಟಿಕೆಟ್ ಅನ್ನು ನೀಡಬೇಕು? ಬೇರೆಯವರಿಗೆ ಕೋಲಾರ ಜಿಲ್ಲೆಯಲ್ಲಿ ಟಿಕೆಟ್ ಅನ್ನು ಕೊಡಿ ಅನ್ನೋ ಒಂದು ಒತ್ತಾಯವನ್ನ ಕಾಂಗ್ರೆಸ್ ಪಕ್ಷದ MLAಗಳು ಮಾಡ್ತಾ ಇದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.